ನಮಸ್ಕಾರ. ನಾನು ಗದಿಗೆಪ್ಪ ಧಾರವಾಡ ಅಂತೇಳಿ. ಇವತ್ತು ಸಮಸ್ತ ಜಮಖಂಡಿ ಮತಕ್ಷೇತ್ರದ ಎಲ್ಲ ಜನರಿಗೂ ಒಂದು ತಿಳಿಸುವುದೇನೆಂದ್ರೆ, ಕೆಲವು ದಿನಗಳ ಹಿಂದೆ ಕೊಣ್ಣೂರು ಗ್ರಾಮದ ಮಡ್ಡಿ ಪ್ಲಾಟಿನಲ್ಲಿ ಇರತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ನಿಲಯದ ಉದ್ಘಾಟನೆ ಸಮಾರಂಭದಲ್ಲಿ ಒಂದು ಘಟನೆ ಜರುಗಿತು. ಅದೇನಪ್ಪ ಅಂದ್ರೆ, ಕೊಣ್ಣೂರು ಗ್ರಾಮದ ಮಡ್ಡಿ ಪ್ಲಾಟ್ ಒಳಗೆ ಇಲ್ಲಿ ಹಲವಾರು ಜನ ಬಡ ನಿರಾಶ್ರಿತ ಕುಟುಂಬಗಳು ಇರುವ ಕಾರಣ ಇಲ್ಲಿ ಹಲವು ವರ್ಷಗಳಿಂದ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಈ ಕುರಿತು ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡಿಕೊಂಡು ಬಾಗಲಕೋಟೆ DC ಅವರು ಹಿಡ್ಕೊಂಡು ತಾಲೂಕಾ ಪಂಚಾಯತಿ, DCO ಆಫೀಸು, ಜಿಲ್ಲಾ ಪಂಚಾಯತಿ ಹಾಗೂ ಹುಬ್ಬಳ್ಳಿ ಹೆಸ್ಕಾಂ ಡಿಪಾರ್ಟ್ಮೆಂಟ್ ಮುಂದೆ ಸಹ ಒಂದು ಹೋರಾಟ ಮಾಡಲಾಗಿದೆ. ಆ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಂಥ ನಮ್ಮ ಜನಪ್ರಿಯ ಶಾಸಕರಾದ ಜಗದೀಶ್ ಗುಡಗುಂಟಿಯವರು ಮತ್ತು ಮಾನ್ಯ ತಾಲೂಕಾ ತಹಸೀಲ್ದಾರ್ ಸಾಹೇಬರು ಇವರೆಲ್ಲರೂ ಕೂಡಿ ಅಧಿಕಾರಿಗಳು ಸಮ್ಮುಖದೊಳಗೆ ಇಲ್ಲೇ ಉದಯ ಮಡ್ಡಿ ಪ್ಲಾಟ್ದೊಳಗೆ ಒಂದು ಸಭೆ ಮಾಡಿ ಚರ್ಚೆ ಮಾಡಿ ಅದಾದ ನಂತರ ಒಂದು ತಿಂಗಳ ನಿರಂತರ ಹೋರಾಟ ಮಾಡಿ ನಂತರ ಅದಕ್ಕೆ ಜಿಲ್ಲಾಧಿಕಾರಿಗಳ ಒಪ್ಪಿಗೆ ಆಧಾರ ಮೇಲೆ ಆದೇಶದ ಮೇರೆಗೆ ಮಡ್ಡಿ ಪ್ಲಾಟಿನ ಜನರಿಗೆ ಇಲ್ಲಿ ಸ್ಥಳೀಯ ತಹಸೀಲ್ದಾರ್ ಸಾಹೇಬರು ನೀಡುವ ರವಾಶಿ ಆಧಾರದ ಮೇಲೇ ವಿದ್ಯುತ್ ಮೀಟರ್ ಅಳವಡಿಸ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟರು. ಆವಾಗ ಈ ಮಡ್ಡಿ ಪ್ಲಾಟಿನಲ್ಲಿ ಸಭೆ ಸೇರಿದಾಗ ನಮ್ಮ ಜನಪ್ರಿಯ ಶಾಸಕರಾದಂಥ ಜಗದೀಶ್ ಗುಡಗುಂಟಿ ಅವರು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ, ಇಲ್ಲಿರ್ತಕ್ಕಂಥ ಬಹಳಷ್ಟು ಜನ ಬಡವ್ರದಾರು, ಅವರಿಗೆ ಅಷ್ಟೊಂದು ಹಣ ತುಂಬಕ್ಕಾಗೋದಿಲ್ಲ ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡಿದಾಗ ಆ ಬಡ್ರದ್ದು ಒಂದು ಲಿಸ್ಟ್ ಮಾಡಿಕೊಡ್ರಿ, ನಾನು ತುಂಬುತ್ತೇನೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟರು. ನಾವು ಅತ್ಯಂತ ಕಡು ಬಡ್ರದ್ದು ಒಂದು ಲಿಸ್ಟ್ ಮಾಡಿ ಕೊಟ್ಟಿವಿ. ನಾವು ಆ ಲಿಸ್ಟ್ ಒಳಗೆ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ಅದನ್ನು ಪ್ರಶ್ನೆ ಮಾಡಿ ಅವರು ಮೊನ್ನೆ ಫಂಕ್ಷನ್ದಾಗ ನಾವು 8 ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟಿನಿ ಇಲ್ಲಿ ಮಡ್ಡಿ ಜನರಿಗೆ, ನಾನು ನಿರಂತರ ಜ್ಯೋತಿ ಕೊಟ್ಟಿನಿ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ರು. ಅದು 100% ಸತ್ಯ ಐತಿ. ಆದ್ರೆ ಅವ್ರು ಯಾವುದೇ ರೀತಿ ಸರ್ಕಾರದ ಅನುದಾನವನ್ನು ಎತ್ತಿ ಇಲ್ಲಿ ಕೊಟ್ಟಿಲ್ಲ. ತಮ್ಮ ಕಿಸೆಯಿಂದ ಕೊಟ್ಟಾರ, ತಮ್ಮ ಸ್ವಂತ ಅಕೌಂಟಿನಿಂದ ಕೊಟ್ಟಾರ. ಅದನ್ನು ಪ್ರಶ್ನೆ ಮಾಡುವಂಥದ್ದು ವಿರೋಧ ಪಕ್ಷದವ್ರಿಗೆ ಯಾವುದೇ ನೈತಿಕ ಹಕ್ಕು ಇರುವುದಿಲ್ಲ. ಅವ್ರು ಸ್ವಂತ ಕೊಟ್ಟಾರ, ಅವ್ರು ದೇಣಿಗೆ ಅಂತೇಳಿ. ಅದನ್ನೇನು ನೀವು ಪ್ರೆಸ್ಮೆಂಟ್ ಮಾಡಿ ಲೆಕ್ಕಪತ್ರ ಕೊಡ್ರಿ, ಯಾರ ಕೈಯಾಗ ಕೊಟ್ರಿ ಅಂತೇಳಿ ಲೆಕ್ಕ ಕೇಳಕ್ಕೆ ನೀವು ಯಾರು? ಸರ್ಕಾರದ ಹಣ 1 ರೂಪಾಯಿ ಇರಲಿ, ಅದು ಲೆಕ್ಕ ಕೇಳ್ಬೋದು ನೀವು. ಆದ್ರೆ ಅವ್ರು ತಮ್ಮ ವೈಯಕ್ತಿಕ ಕಿಸೆದಿಂದ ಕೊಟ್ಟಿದ್ದಕ್ಕೆ ನೀವು ಕೇಳೋದು ಹಕ್ಕಿಲ್ಲ. ಇದು ನಿಮ್ಮ ಯಾವುದೇ ರೀತಿ ಅದನ್ನು ಕೇಳೋಕೆ ನೈತಿಕ ಹಕ್ಕು ಇರೋದಿಲ್ಲ. ಇದು ಫಸ್ಟ್ ಸಂದೇಶ. ಇದು ಇನ್ನೊಂದು ಏನಪ್ಪ ಅಂದ್ರೆ, ಏನು ಹೇಳಿದಿರಿ, BJP ಕಾರ್ಯಕರ್ತರ ಮನೆಗಳಿಗೆ ಮಾತ್ರ ವಿದ್ಯುತ್ ಮೀಟರ್ ಕೊಡಲಾಗಿದೆ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿರಿ. ಅಲ್ಲಿರ್ತಕ್ಕಂಥ ಪತ್ರಕರ್ತರಿಗೆ ವಿನಂತಿ ಮಾಡ್ಕೊತೀನಿ, ಜಮಖಂಡಿಯ ಎಲ್ಲ ಪತ್ರಕರ್ತರಿಗೂ ಮೀಡಿಯಾದವರಿಗೂ ನಾವು ಕೈ ಮುಗಿದು ವಿನಂತಿ ಮಾಡ್ಕೋದು ಏನಪ್ಪ ಅಂದ್ರೆ, ದಯಮಾಡಿ ಯಾವುದು ಸುಳ್ಳು ಯಾವುದು ಕರೆ ಅನ್ನೋದು ಸಾಬೀತುಪಡಿಸ್ಬೇಕಾದ್ರೆ ತಮಗೆ ವಾಹನದ ವ್ಯವಸ್ಥೆ ಕೂಡ ಮಾಡ್ತೀವಿ ನಾವು ಇಲ್ಲಿ ಮಡ್ಡಿ ಪ್ಲಾಟ್ಗೆ ಬರಕ್ಕೆ. ದಯಮಾಡಿ ಮಡ್ಡಿ ಪ್ಲಾಟ್ಗೆ ಬರ್ರಿ. ಯಾರ್ಯಾರ ಮನೆಗೆ ಮೀಟ್ರ್ ಕೂತಾವಲ್ಲ ಆ ಮೀಟ್ರ್ ಕೂತಂಥ ಮನೆಗೆ ನೀವು ವಿಸಿಟ್ ಕೊಡ್ರಿ. ನಾವು ಯಾರೂ ನಿಮ್ಮ ಬೆನ್ನು ಹತ್ತಿ ಬರೋಂಗಿಲ್ಲ. ನಾವು ಇಲ್ದಾಗನ ನೀವು ಮಾಡ್ಕೋರಿ, ಅವ್ರ ಕಡೆಯಿಂದ ಬೈಟ್ ತೊಗೋರಿ, ಅವ್ರ ಹೇಳಿಕೆ ತೊಗೋರಿ. ಅವ್ರು ಅಕಸ್ಮಾತ್ ನಾವು ಅಷ್ಟರು BJP ಅದಾರತ್ ನಾವು BJP ಅವರ ಅಂತ ಹೇಳಿದ್ರಂದ್ರೆ, ಮತ್ತು ಗುಡಗುಂಟಿಯವ್ರ ಬೆಂಬಲಿಗರೇ ಇದ್ರಂದ್ರೆ ನೀವು ಅವ್ರದ್ದು ಪರೀಕ್ಷೆ ಮಾಡಿಲ್ಲ, ಎಲ್ಲ ಕೂಡ ಚರ್ಚೆ ಮಾಡಿರಿ. ಯಾಕಂದ್ರೆ ಇವತ್ತಿನ ದಿನಮಾನದೊಳಗೆ ಎಷ್ಟು ಸರ್ಕಾರದ ಮುಖ್ಯ ಅಂಗಗಳೊಳಗೆ ಇದು ಪತ್ರಿಕಾ ಮಾಧ್ಯಮನೂ ಒಂದು ಬಹು ದೊಡ್ಡ ಅಂಗ. ಇದು ಇವತ್ತು ಇಡೀ ದೇಶಕ್ಕೆ ಸಂದೇಶ ಕೊಡುವಂಥದ್ದು, ಎಲ್ಲ ಜಾಹೀರಾತು ಸಂದೇಶವನ್ನು ಮುಟ್ಟಿಸುವಂಥ, ಪ್ರತಿಯೊಬ್ಬರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ಪತ್ರಿಕಾ ಮಾಧ್ಯಮ ಮಾಡ್ತೈತಿ. ಆ ಪತ್ರಿಕೆ ಮಾಧ್ಯಮದವ್ರಿಗೆ ನಾವು ವಿನಂತಿ ಮಾಡ್ಕೊತೀನಿ, ನೀವು ಬಂದು ಸ್ಪಷ್ಟವಾಗಿ ಎಲ್ಲರ ಕಡೆಯಿಂದ ಹೇಳಿಕೆ ತಗೋರಿ. ಯಾರು ಕೊಟ್ಟಾರು, ಯಾರು ಮಾಡ್ಯಾರು, ಮತ್ತು ಯಾರು ನೀವು ಅವ್ರು ಕಾಂಗ್ರೆಸ್ಸು BJP ಅನ್ನೋದು ನೀವೇ ತಿಳ್ಕೊರಿ. ಇಲ್ಲಿ ಯಾವುದೇ ಜಾತಿ ಭೇದ ಮಾಡಿಲ್ಲ. ಮುಸ್ಲಿಂ ಸಮಾಜಿಗೂ ಕೊಟ್ಟತಿ, ನಮ್ಮ SC ಸಮಾಜಿಗೂ ಕೊಟ್ಟತಿ, ST ಸಮಾಜಿಗೂ ಕೊಟ್ಟತಿ, ಹಿಂದುಳಿದ ವರ್ಗದವ್ರಿಗೆ ಕೊಟ್ಟತಿ. ಯಾವುದೇ ಇದೊಳಗೆ ಕೊಡೋದು ತಾರತಮ್ಯ ಮಾಡೇ ಇಲ್ಲ. ಇಲ್ಲಿ ಸುಮ್ಮನೆ ಪಾಪ ಅಂತ ಮಹಾನ್ ವ್ಯಕ್ತಿನೇ ಜಗದೀಶ್ ಗುಡಗುಂಟಿಯವ್ರ ಹೆಸರನ್ನು ತೇಜೋವಧಿ ಮಾಡೋ ಕಾರಣಕ್ಕಾಗಿ ಈ ರೀತಿ ಷಡ್ಯಂತ್ರ ಮಾಡಕತ್ತಾರ.
ಪುಣ್ಯಾತ್ಮರಿ ನೀವು ತಿಳ್ಕೊಬೇಕ. ಜಗದೀಶ್ ಗುಡುಗುಂಟಿ ಅವ್ರು 2028ಕ್ಕೆ ಮತ್ತೆ ಎಲೆಕ್ಷನ್ ಮಾಡ್ತಾರೋ, ಅದಕ್ಕೆ ಈಗಾಗಲೇ ಅವ್ರು ತುಳಿಬೇಕಂತೇಳಿ ನೀವು ಪ್ರಯತ್ನ ಮಾಡಿದ್ರೆ ಅದು ತಪ್ಪು ಸಂದೇಶ ನಿಮ್ಮದು. ಅವ್ರು 2028ಕ್ಕೆ ಚುನಾವಣೆನೇ ನಿಂದ್ರಂಗಿಲ್ಲ. ಅವ್ರನ್ನ ಅಷ್ಟು ತೇಜೋವಧಿ ಮಾಡೋದು ನಿಮ್ದು ಇದು ಹುಚ್ಚರ ಆಟ ಇದ್ದಂಗಿದೆ ಈಗ. ಅದಕ್ಕೆ ಗುಡುಗುಂಟಿ ಅವ್ರು ಕೊಟ್ಟಿದ್ದು ನಿಜ ಐತಿ. ಆದರೆ ನೀವು ಎಷ್ಟು ಕೊಟ್ಟಿರಿ ಅಂತ ಕೇಳಾಕತ್ತೀರಿ. 8 ಲಕ್ಷ ಯಾರಿಗೆ ಕೊಟ್ಟಿರಿ ಅಂತೇಳಿ. ಅದನ್ನ ಯಾರು ಕೇಳವ್ರಿ ನೀವು? ಅವ್ರಿಗೆ ಯಾಕೆ ಕೊಡುವರ್ಕ ಯಾರಿಗೆ ಮುಟ್ಟಿಸ್ಬೇಕು? ಈಗ ಮುಟ್ಟಿಸೈತಿ ಅದನ್ನು. ಅವ್ರ ಸರ್ಕಾರದ ಹಣದ ಎತ್ತಿ ಕೊಟ್ಟಿದ್ರಿ ಅಂದರೆ ನೀವು ಕಂಪಲ್ಸರಿ ಮೂಗು ಹಿಡಿದು ಕಿಸಿಂದ ಮುಂಗ ಹಿಡಿದು ಕೇಳ್ರಿ, ಯಾರ ಕೈಯಾಗ ಕೊಟ್ಟಿರಿ, ಎಷ್ಟು ಕೊಟ್ಟಿರಿ ಅಂತೇಳಿ ಲೆಕ್ಕಪತ್ರ ಕೇಳಕ್ಕೆ ನಿಮಗೆ ಸ್ವಂತ ಅಧಿಕಾರ ಇರ್ತೈತಿ. ಅವ್ರ ಮನೆಯಿಂದ ಕೊಟ್ಟಿದ್ರಿ ಅಂದರೆ ನೀವು ಯಾರು ಕೇಳೋರು ಅದನ್ನು? ಅದಕ್ಕೆ 2025 ಇದೇನು ನಮಗಿಲ್ಲ ವಿದ್ಯುತ್ ಮೀಟ್ರ್ ಕೊಟ್ಟಿದ್ದಕ್ಕೆ ಯಾರು ಕೊಟ್ಟಾರಪ್ಪ ಅನ್ನೋದು ನಾವು ಹೇಳೋದಬೇಕಾಗಿಲ್ಲ, ನೀವು ಹೇಳೋದಬೇಕಾಗಿಲ್ಲ, ಜನ ಹೇಳ್ದೈತಿ. ಜನರಿಂದನ ನಾವು ಮೀಡಿಯಾದವ್ರಿಗೆ ಕೈ ಮುಗಿತೀವಿ. ಜನರಿಂದ ನೀವು ಇದನ್ನ ಸಮಸ್ಯೆ ಬಗೆಹರಿಸ್ರಿ. ಜನರಿಂದ ಕೇಳ್ರಿ ಅವ್ರ ಕಡೆಯಿಂದ. ನಾ BJP ಇರ್ಬೋದು, ನಾ BJP ತರಪಿನ ಮಾತಾಡ್ಬೇಕಾಗೈತಿ. ಅವ್ರು ನಿನ್ನ ಪ್ರೆಸ್ ಮೀಟ್ ಮಾಡೋದು ಅವ್ರು ಕಾಂಗ್ರೆಸ್ ಇರ್ಬೋದು, ಅವ್ರು ಕಾಂಗ್ರೆಸ್ ತರಪಿನ ಮಾತಾಡ್ಬೇಕಾಗೈತಿ. ಇದು ರಾಜಕೀಯ ಗೊಂದಲ ಬೇಡ. ಇದು ಸಮಸ್ಯೆ ಇದನ್ನು ತಿಳಿ ಆಗಬೇಕಾದ್ರೆ ಮೀಡಿಯಾದವ್ರಿಗೆ ನಾವು ಕೈ ಮುಗಿದು ವಿನಂತಿ ಮಾಡ್ಬೋದು ಇಷ್ಟ. ಸ್ವತಃ ಮಡ್ಡಿ ಪ್ಲಾಟಕ್ಕೆ ಸ್ಥಳಕ್ಕೆ ಆಗಮಿಸಿ ಜನರಿಂದ ಬೈಟ್ ತಗೋರಿ. ಸುಮ್ಮನೆ ರಾಜಕೀಯಕ್ಕೋಸ್ಕರ ಯಾರು ಏನೇನು ಹೇಳ್ತಾರೆ ಅಂತೇಳಿ ಹೇಳೋದು ಸರಿ ಅಲ್ಲ. ಜಗದೀಶ್ ಗುಡುಗುಂಟಿ ಅವ್ರು ಯಾವತ್ತೂ ನಾನು ಕೊಟ್ಟೇನೆ ಅಂತೇಳಿ ಹೇಳ್ಕೊಂಡಿದ್ದಿದ್ದಿಲ್ಲ. ಅವ್ರು ಎಷ್ಟೋ ಕೊಟ್ಟರು. ಆದ್ರೆ ನಾ ಮಾಡೀನಿ ಅನ್ನುವಂಥ ಕಾರಣ ಸಂದರ್ಭ ಬಂದಾಗ ಅವರು ಅನಿವಾರ್ಯವಾಗಿ ಹೇಳೋ ಪ್ರಸಂಗ ಬಂದೈತೆ ಅದು. ಮತ್ತು ಅವ್ರು ಎಷ್ಟು ಕೊಟ್ರಿ ಅಂತೇಳಿ ಕೇಳ್ಯಾರಲ್ಲ, ಅದು ಲೆಕ್ಕಪತ್ರ ಕೇಳೋರು ನೀವು ಯಾರು ಕೇಳೋ ಅಧಿಕಾರನೂ ಇಲ್ಲ. ಆದರೂ ನಾ ಹೇಳಕ್ಕೆ ತಯಾರು ಮಾಡೀನಿ. ನೀವು 114 ಅಂತ ಹೇಳಿರಿ, ಅವ್ರು 132 ಮೀಟ್ರ್ ಕೊಟ್ಟಾರ. 132 ಮೀಟ್ರ್ ಡಿಪಾಸಿಟ್ ಮಾಡಿ ಕೊಟ್ಟಾರು. ಕೆಲವೊಂದು ಅತ್ಯಂತ ಕಡು ಬಿಡ್ರ ಏನೋ ಅವ್ರಿಗೆ ಇರಾಕ್ ಜಾಗ ಇದ್ದಿದ್ದಿಲ್ಲ ಅಂಥವ್ರಿಗೆ ಒಂದು 2-3 ಶೆಡ್ ಹಾಕಿ ಕೊಟ್ಟಾರ, ಪತ್ರ ಶೆಡ್. ಗ್ರಂಥಾಲಯ ನಾವು ಎಲ್ಲ ಯುವಕರು ಕೂಡಿ ಒಂದು ಗ್ರಂಥಾಲಯ ಮಾಡಿದೆವು. ಆ ಗ್ರಂಥಾಲಯದಾಗ ಕುಂಡ್ರಾಕ್ ಚೇರ್ ಇದ್ದಿದ್ದಿಲ್ಲ, ಕೆಲವೊಂದು ಪೀಠೋಪಕರಣಗಳು ಇದ್ದಿದ್ದಿಲ್ಲ, ಅವಕ್ಕೆಲ್ಲ ಕೊಂಡು ಕೊಟ್ಟಾರ. ಅವರು ಒಂದು 45,000 ರೂಪಾಯಿ ಖರ್ಚು ಮಾಡ್ಯಾರ. ಇದನ್ನೆಲ್ಲ ಲೆಕ್ಕಪತ್ರ ಹೇಳಿದ್ರೆ ಅವ್ರು 8 ಲಕ್ಷ ಅಲ್ಲ, ಅದು ಡಬಲ್ ಆಗೈತೆ. ನಾ ಗ್ರಾಮ ಪಂಚಾಯತ್ ಮೆಂಬರ್ದೇನಿ. ಗುಡುಗುಂಟಿಯವ್ರು ನಮ್ಗೆ ಆತ್ಮೀಯದಾರು, ಅವ್ರು ಏನೋ ಕೊಡ್ತಾರೋ ಇವ್ನು ತೊಗೊಂಡು ತಾನು ಲಾಭಕ್ಕೆ ಹಾಕೊಂಡನತ್ ಹಿಂಗಿದ್ದಾರೆ. ಅದನ್ನು ಓಪನ್ ಆಗಿ ಹೇಳ್ರಿ. ಯಾಕಂದ್ರೆ ನನ್ನ ತಿಂಗಳಿಗೆ 2,000 ರೂಪಾಯಿ ನಾನು ಗೌರವಧನ ಜಮಾ ಆದ್ರೂ ನಾ ಗ್ರಂಥಾಲಯಕ್ಕೆ ಕೊಟ್ಟೇನೆ. ನಾ ಎಲ್ಲೆಲ್ಲಿ ಕೆಲಸ ಮಾಡೀನಿ. ಈಗಾದರೂ ಎಲ್ಲ ಯಾರನ್ನೂ ಕೇಳೋದು ಬೇಕಾಗಿಲ್ಲ. ನೀವು ಸ್ಟೂಡೆಂಟ್ಗಳು ಕೇಳ್ರಿ, ಈಗಾಗಲೇ ಜಾಬ್ ಆದವ್ರನ್ನೂ ಕೇಳ್ರಿ, ಹೀಗಾಗಿ ಜಾಬ್ಗೆ ಟ್ರೈ ಮಾಡೋತಕ್ಕಂಥ ಯುವಕರನ್ನು ಕೇಳ್ರಿ. ಗದಿಗೆಪ್ಪ ಧಾರವಾಡ ನಿಮ್ಗೆ ಏನಾರು ಸಹಾಯ ಮಾಡ್ಯ ನನಗೆ ಕೇಳಿದ್ರಿ ಅಂದ್ರೆ ಅವ್ರ ಚರಿತ್ರೆನೇ ಹೇಳ್ತಾರೆ. ಅದಕ್ಕೆ ಇದನ್ನು ನಾವು ಡಾಂಬಿಕತನ ಮಾಡೋದು ಬ್ಯಾಡಿದ. ನಮ್ಮಲ್ಲಿ ಇದೆ. ಆದ್ರೆ ನಾವು ಈಗ ಜಂಬ ಕೊಚ್ಕೋದು ಬೇಡ. ನಾ ಹಿಂಗೆ ಮಾಡೀನಿ, ಹಂಗೆ ಮಾಡೀನಿ, ಗೋಳ್ಗುಮ್ಟ ಕಟ್ಟೀನಿ ಅನ್ನೋದು ಬೇಡಾಗಿತ್ತು. ಈಗ ಜನರಿಗೆ ಏನು ಮಾಡೋದು, ಒಳ್ಳೆ ಸಂದೇಶ ಕೊಡಬೇಕು, ಅವ್ರು ಒಳ್ಳೆ ಕೆಲಸ ಮಾಡಬೇಕು. ನಾವು ಗ್ರಾಮ ಪಂಚಾಯತ್ ಮೆಂಬರ್ ಆಗೇನೆ ಅಂದ್ರೆ ನಮ್ಮ ಮನ್ಯಾಗ ಕೂತ್ ಆಗಿ ನಾ ಮೆಂಬರ್ ಆಗೇನಪ್ಪ ಇನ್ನೇನು ಅಂತ ಕೇಳಿತ್ತೇಳಿ ವಾರದಾಗ ತಿಂಗಳಿಗೆ ಮೀಟಿಂಗ್ ಬರೋದು, ಮನ್ಯಾಗ ಕುಂಡ್ರೋದು ಅಂತೇಳಿ ಆಗಬಾರ್ದು ಅಂತೇಳಿ ಅವ್ರು ಋಣ ತೀರಿಸ್ಬೇಕಂತೇಳಿ ನಾವು ಇವತ್ತು ಕೆಲಸ ಮಾಡಕತ್ತೀನಿ. ಇದಕ್ಕೆ ಎಷ್ಟೋ ಅಡೆತಡೆಗಳು ಬರ್ತಾವೆ, ಅವನ್ನೆಲ್ಲ ಎದುರಿಸ್ಕೊಂಡು ಹೋಗ್ಬೇಕು. ಅದೇ ರೀತಿ ಕಾನೂನು ಯಾವತ್ತೂ ನಾವು ಮೀರಿಲ್ಲ, ಕಾನೂನು ಮೀರುವಂಥ ಕೆಲಸನೂ ಮಾಡೋಂಗಿಲ್ಲ. ಅದಕ್ಕಾಗಿ ಏನು ನೀವು ನಿನ್ನ ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ, ಮೊದಲು ನಿಮ್ಮ ವಾರ್ಡ್ನಾಗ ಏನು ಕೆಲಸ ಮಾಡಿರಿ, ಏನು ಮಾಡಿರಿ ಅದನ್ನೆಲ್ಲ ನೋಡ್ಕೋರಿ. ಸುಮ್ಮನೆ ಗ್ರಾಮ ಪಂಚಾಯತ್ ಒಳಗೆ ಕೋಟ್ಯಾಂತರ ಅವ್ಯವಹಾರ ಆಗೈತಿ. ನಿನ್ನ ಗ್ರಾಮ ಪಂಚಾಯತ್ ಮೆಂಬರ್ಗಳಂತ ಇಬ್ಬರು ಇದ್ರಿ, ಕೋಟ್ಯಾಂತರ ಅವ್ಯವಹಾರ ಆಗೈತಿ. ಅದೇ PDO ಮಾಡ್ಯಾರ ಅನ್ನೋದು ಗೊತ್ತೈತಿ. ಅದಕ್ಕೆ ನೀವು ಹಗರಣದೊಳಗೆ ಪಾಲುದಾರರು ಅನ್ನೋದು ನಿಮಗೂ ಗೊತ್ತೈತಿ. ಆ ಹಗರಣಗಳ ಫೈಲ್ ಈಗಾಗಲೇ DC ಅವ್ರ ಕಡೆನೂ ಐತಿ, ಜಿಲ್ಲಾ ಪಂಚಾಯತ್ C ಅವ್ರ ಕಡೆ ಐತಿ, ಒಂಬಡ್ಸ್ಮನ್ ಅವ್ರ ಕಡೆ ಐತಿ, ಲೋಕಾಯುಕ್ತ ಸಾಹೇಬ್ರ ಕಡೆನೂ ಐತಿ. ಇದು ಅಂಥವೆಲ್ಲ ಹಗರಣ ಮಾಡಿ ಕಿಶೆಯಿಂದ ಮತ್ತೊಬ್ಬರ ಕಿಶೆಯಿಂದ ಕೊಟ್ಟಿದ್ದಕ್ಕೆ ನೀವು ಲೆಕ್ಕ ಕೇಳ್ತೀರಿ ಅಂದ್ರೆ ಇದು ನಿಮ್ಗೆ ಏನು ಸರಿ ಅನಿಸುತ್ತೋ ತಪ್ಪು ಅನಿಸುತ್ತೆ ನೀವು ತಿಳ್ಕೊರಿ. ಒಂದು ಸಲ ಯೋಚನೆ ಮಾಡ್ಕೊಂಡು ಮಾತಾಡುತ್ತ ಬರ್ರಿ. ಸುಮ್ಮನೆ ನಾವು ಪ್ರೆಸ್ಮೆಂಟ್ ಮಾಡ್ತೀವಿ ಅಂತೇಳಿ ಬೇಕಾಬಿಟ್ಟು ಹೇಳಿಕೆ ಕೊಟ್ಟರೆ ಅದು ಜನ ಒಪ್ಪಂಗಿಲ್ಲ. ಸರಿಯಾದ ರೀತಿ ಒಳಗೆ ಸ್ಟೇಟ್ಮೆಂಟ್ ಕೊಡ್ರಿ, ಸರಿಯಾದ ರೀತಿ ಒಳಗೆ ಅರ್ಥ ಮಾಡ್ಕೊಂಡು ಏನೈತಿ ಸಂದರ್ಭ ನಡೆದೈತಿ, ಏನಾಗೈತಿ ಅದನ್ನು ತಿಳ್ಕೊಂಡು ಮಾತಾಡಿದ್ರೆ ಜನರಿಗೂ ನಿಮ್ಮ ಮ್ಯಾಲೆ ಗೌರವ ಇರ್ತೈತಿ ಅಂತೇಳಿ ನಾವು ವಿನಂತಿ ಮಾಡ್ಕೊತೀವಿ. ನಿಮ್ದು ಏನಾರ ಹಂಗೆ ಬಹಿರಂಗ ಸವಾಲು ಹಾಕೋದಿತ್ತಂದ್ರೆ ಎಂದು ಹೇಳ್ತೀರಿ ಡೇಟ್ ನೀವೇ ಫಿಕ್ಸ್ ಮಾಡಿರಿ. ಅದ ಮಡ್ಡಿ ಪ್ಲಾಟ್ದಾಗ ಆಗ್ಬೇಕು. ಮಡ್ಡಿ ಪ್ಲಾಟ್ದಾಗ ನೀವು ಎಂದು ಡೇಟ್ ಕೊಡ್ತೀರಿ ಹೇಳ್ರಿ, ಅವತ್ತು ನಾವು ಇಲ್ಲೆಲ್ಲ ಜನ ಸೇರಿಸ್ತೀವಿ, ನೀವು ಜನ ಸೇರಿಸ್ರಿ. ಎಲ್ಲ ಮಡ್ಡಿ ಪ್ಲಾಟ್ದಾಗ ಇರ್ತಕ್ಕಂಥ 200 ಕುಟುಂಬಗಳು ಇಲ್ಲಿ ಸೇರಲಿ, ಚರ್ಚೆ ಮಾಡೋಣ. ನಾವು ನೀವು ಚರ್ಚೆ ಮಾಡೋದು ಬೇಡ, ಪತ್ರಿಕಾ ಮಾಧ್ಯಮದವ್ರ ಚರ್ಚೆ ಮಾಡಲಿ ಅವ್ರ ಜೋಡಿ, ಅವ್ರ ಕಡೆಯಿಂದ
ಅವ್ರು ಯಾರ ಪರವಾಗಿ ಮಾತಾಡ್ತಾರೋ ಯಾರು ಕೆಲಸ ಮಾಡ್ಯಾರೋ ಅನ್ನೋದು ಅವ್ರು ಹೇಳ್ತಾರೋ. ಒಂದು ವೇಳೆ ಅವರು ನಮ್ಮ ವಿರೋಧ ಹೇಳಿದ್ರಂದ್ರೆ ನಾವು ನಿಮಗೆ ದಯವಿಟ್ಟು ಕ್ಷಮೆ ಕೋರುವಂಥ ಕೆಲಸ ಮಾಡ್ತೀವಿ, ನಾವು ಕ್ಷಮೆ ಕೇಳ್ತೀವಿ. ನಾವು ನಿಮಗೆ ಗದಿಗೆಪ್ಪ ಧಾರವಾಡ ಆಗಲಿ, ಜಗದೀಶ್ ಗುಡುಗುಂಟಿ ಅಜ್ಜಾರ್ ಆಗಲಿ ಏನೂ ಇಲ್ಲಿ ಕೆಲಸ ಮಾಡಿಲ್ಲ. ಸುಮ್ಮನೆ ಪ್ರಚಾರ ಮಾಡ್ಕೋ, ಪ್ರಚಾರ ಪ್ರಿಯರಾಗ್ಯಾರು, ಪ್ರಚಾರಕ್ಕಾಗಿ ಮಾಡಕತ್ತಾರತ್ತೆ ಏನಾರು ನೀವು ಹೇಳಿ ಅವ್ರ ಜನ ಹೇಳಿದ್ರಂದ್ರೆ ಆ ಜನ ಏನು ಶಿಕ್ಷೆ ಕೊಡ್ತಾರೋ ನಾ ತಯಾರದಾನೆ ಅದಕ್ಕೆ ಆ ಶಿಕ್ಷೆ ಅನುಭವಿಸಕ್ಕೆ. ಇಷ್ಟು ಹೇಳಿ ಮುಂದಿನ ಕಾರ್ಯಕಲಾಪಗಳು ಏನು ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಜನರಿಗಾಗಿ ನಮ್ಮ ಬಡದಾಡ್ರೊಳಗೆ ಜನ ಬೇಡಪಾಯಿ ಆಗೋಳು ಆಗಬಾರ್ದು. ಅವ್ರಿಗೆ ನ್ಯಾಯ ಸಿಗಬೇಕಾಗಿತ್ತು. ಆ ನ್ಯಾಯಕ್ಕೂ ಕೊಡಿಸ್ಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ರಾಜಕೀಯ ವಿಷಯ ತಂತಂದು ಹಾಕಾಕತ್ತೀರಿ. ನಾ ಮಾತ್ರ ಕೊಣ್ಣೂರು ಮಡ್ಡಿ ಪ್ಲಾಟದೊಳಗೆ ಯಾವ ಕಾಂಗ್ರೆಸ್ದವರು ಬಿ ಜೆ ಪಿದವರು ತಿನ್ನೋರಿಗೆ ಒಬ್ಬರನ್ನು ಕೇಳಿಲ್ಲ. ಅವ್ರು ಯಾರಿಗೆ ಓಟ್ ಹಾಕಿರಿತ್ತು ಹೇಳಿಲ್ಲ. ನಾ 2023 ಚುನಾವಣೆದೊಳಗೆ ಜಗದೀಶ್ ಗುಡುಗುಂಟಿ ಅಜ್ಜಾರಿಗೆ ಓಟ್ ಹಾಕಿರಿತ್ತು ಹೇಳಿಲ್ಲ. ಅವ್ರಿಗೆ ಒಂದು ಸಭೆ ಮಾಡಿಲ್ಲ. ಇಷ್ಟಿದ್ದು ನೀವು ಇಲ್ಲಿ ರಾಜಕೀಯ ಮಾಡಾಕ್ತಾರೆ ಅಂತ ಹೇಳ್ತಿರಲ್ಲ, ಆ ಭಗವಂತಗೆ ಬಿಟ್ಟಿದ್ದೀನಿ. ನಾವು ಭಾಳ ಏನು ಹೇಳುವಂಥ ಅವಶ್ಯಕತೆ ಇಲ್ಲ. ಜನ ಹೇಳ್ತೈತಿ, ನೀವು ಯಾವಾಗ ಕುಡಿಸ್ತೀರಿ, ಆ ಜನ ಹೇಳಾಕುತ್ತೆ ಯಾರದಾರ ಅಂತೇಳಿ ಈ ಮೂಲಕ ನಾ ಹೇಳು.